ಕನ್ನಡತಿ ರೇಖಾ ಶಿವರಾಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ದಿನ ನಾನು 78ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ನಮ್ಮ ಧ್ವಜವನ್ನು ಬಿಂಬಿಸುವಂತಹ ದೋಸೆಯನ್ನು ಮಾಡುವುದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ಇರುವ ನಿಮ್ಮೆಲ್ಲರಿಗೂ ಕೂಡ 78ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ನಾನು ನೆನೆ ಇಟ್ಟಂಥ ಅಕ್ಕಿಯನ್ನು ತುಂಬ ನುಣ್ಣಗೆ ರುಬ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟನ್ನು ತುರಿದು ಅದರ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ. ಪಾಲಕನ್ನು ಕೂಡ ರುಬ್ಬಿ ಅದರ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ 2 ಬೌಲ್ಗಳನ್ನು ತಗೊಂಡು ಒಂದಕ್ಕೆ ಕ್ಯಾರೆಟಿನ ರಸವನ್ನು, ಇನ್ನೊಂದಕ್ಕೆ ಪಾಲಕ್ಕಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಿಮಗೆ ದೋಸೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ನೀವು ರಸವನ್ನು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ನಾನು ತೆಗೆದಿಟ್ಕೊಂಡಂಥ ಪಾಲಕ್ಕಿನ ರಸಕ್ಕೆ ನುಣ್ಣಗೆ ರುಬ್ಬಿರುವಂಥ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಕ್ಯಾರೆಟಿನ ರಸಕ್ಕೂ ಕೂಡ ನಾನು ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ದೋಸೆ ಬೇಕೋ ಆ ಪ್ರಮಾಣದಲ್ಲಿ ನೀವು ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬಹುದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪವಾಗಿ ಹಾಕ್ಕೊಳ್ಳಿ. ಈ ದೋಸೆ ನೋಡೋದಕ್ಕೆ ತುಂಬ ಆಕರ್ಷಣೀಯವಾಗಿರುತ್ತೆ. ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಆದರೂ ನೀವು ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡೋದನ್ನು ಮರಿಬೇಡಿ. ಹೀಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಹಿಟ್ಟು ಯಾವ ಹದದಲ್ಲಿ ಇರಬೇಕಂದ್ರೆ ನೀರು ದೋಸೆಯ ಹದದಲ್ಲಿ ಇರಬೇಕು. ಬಹಳ ದಪ್ಪವಾಗಿಯೂ ಅಲ್ಲ, ಬಹಳ ನೀರಾಗಿಯೂ ಅಲ್ಲ. ಈಗ ನೋಡಿ ಮಿಕ್ಸ್ ಮಾಡಿಕೊಂಡು ಆಗಿದೆ. ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಕೇಸರಿ, ಬಿಳಿ, ಹಸಿರು 3 ಕಲ್ಲರು ಕೂಡ ತುಂಬ ಚೆನ್ನಾಗಿ ಆಕರ್ಷಣೀಯವಾಗಿ ಕಾಣ್ತಾ ಇದೆ. ಇಲ್ಲಿ ಕಾವಲಿಯನ್ನು ನಾನು ಬಿಸಿಗಿಟ್ಕೊಂಡಿದ್ದೆ ಆಗಲೇ, ಅದು ಕಾದಿದೆ. ಅದಕ್ಕೆ ತುಪ್ಪವನ್ನು ಹಚ್ಕೊಂಡು ನಮ್ಮ ಧ್ವಜದ ಬಣ್ಣದ ಪ್ರಕಾರವಾಗಿ ನಾನು ಮೊದಲು ಕೇಸರಿ ಕಲ್ಲರ್ನ ಹಿಟ್ಟನ್ನು, ನಂತರ ಬಿಳಿಯ ಹಿಟ್ಟನ್ನು, ಆಮೇಲೆ ಹಸಿರು ಬಣ್ಣದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ದೋಸೆಯ ಹದದಲ್ಲೇ ಹಿಟ್ಟು ಇರಬೇಕು. ಆವಾಗ ದೋಸೆ ತುಂಬ ಚೆನ್ನಾಗಿ ಮೃದುವಾಗಿ ಮೆತ್ತಗೆ ಬರುತ್ತೆ. ಬಹಳ ದಪ್ಪ ಆದರೆ ದೋಸೆಯ ರುಚಿ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಆದಷ್ಟು ನೀರಾಗಿದ್ದರೆ ದೋಸೆಯ ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು 2 ಕಡೆ ಅದನ್ನು ಬೇಯಿಸ್ಕೊಳ್ಬೇಕು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟಿನ ಅಗತ್ಯ ಬಹಳ ಮುಖ್ಯ ಆಗಿದೆ. ಮತ್ತಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಕೂಡ ಕೊಡುತ್ತೆ. ನೋಡಿ, ಮಕ್ಕಳು ಈ ವಿಡಿಯೋವನ್ನು ನೋಡ್ತಾ ಇರೋರು ನಿಜವಾಗ್ಲೂ ದೋಸೆ ಕೊಡಿ ಅಂತ ಹೇಳಿ ಇಷ್ಟಪಡೋದಂತೂ ಗ್ಯಾರಂಟಿ. ದೋಸೆ ನೋಡಿಯೇ ಆಕರ್ಷಣೀಯವಾಗಿ ಅದನ್ನು ತಿಂತಾರೆ. ಇಲ್ಲಿ 2 ಥರದ ಚಟ್ನಿಯನ್ನು ಕೂಡ ನಾನು ಮಾಡ್ಕೊಂಡಿದ್ದೀನಿ. ನನ್ನ ಮಗ ಕೂಡ ಅದನ್ನು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.